ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಅಕ್ರಮ ಬಂಧನ ಹಾಗೂ ಕೇಂದ್ರ ಸರ್ಕಾರದ ಸರ್ವಾಧಿಕಾರದ ವಿರುದ್ಧ ಸಾಮೂಹಿಕ ಉಪವಾಸ ಸತ್ಯಾಗ್ರಹವನ್ನು ಆಯೋಜಿಸಲಾಯಿತು. ಇದೇ ವೇಳೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಮುಖಂಡ ಪ್ರಭಾಕರ್, ಶ್ರೀನಿವಾಸ್, ಚೇತನ್, ಸೈಯದ್ ರುಕ್ಸಾನಾ ಬಾನು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಮ್ಮ ಸಂವಿಧಾನ ತಿದ್ದುಪಡಿ ಆದ ನಂತರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಮಾಡಿರೋದು ಒಂದು ಸಂವಿಧಾನ. ಆದರೆ ಇವತ್ತು ನಾವು ನೋಡ್ತಿರೋದು ಒಂದು ಸಂವಿಧಾನ ಹೇಗಿದೆ ಅಂದರೆ, ಒಂದು ಕಾಲದಲ್ಲಿ ಹಿಟ್ಲರ್ ನಡೆಸ್ತಿದ್ದು ತನ್ನ ಸಂವಿಧಾನ, ತಾನು ಹೇಳಿದ್ದು ಮಾಡಿದ್ದನ್ನ ಸಂವಿಧಾನ, ಆ ಸಂವಿಧಾನ ಇವತ್ತು ಭಾರತದಲ್ಲಿ ನಾವು ನೋಡ್ತಿದ್ದೀವಿ. ನಮ್ಮ ಭಾರತಕ್ಕೆ 75 ವರ್ಷಗಳಾಗಿದ್ದಾವೆ ಸ್ವತಂತ್ರ ಬಂದು. ಆದರೆ ನಾವೆಲ್ಲರೂ ಇವತ್ತು ಯಾವ ಕಾಲದಲ್ಲಿದ್ದೀವಿ ಅಂದರೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇವರು ಲೋನ್ಸ್ ಕೊಟ್ಟು ಅವ್ರ ಹಣವನ್ನು ಅವ್ರಿಗೆ ಏನು ಸಪೋರ್ಟ್ ಬೇಕೋ ಮಾಡೋಕ್ಕೆ ತಯಾರಿದ್ದಾರೆ ಹೊರತು ನಮ್ಮ ಬಡವರು ಒಂದು ಫಾರ್ಮರ್ಸ್ ರೈತರಿಗೆ ಇವರು ಸಪೋರ್ಟ್ ಮಾಡಿ ಅವ್ರ ಸಾಲ ಮನ್ನಾ ಮಾಡೋಕ್ಕೆ ಇವರು ರೆಡಿ ಇಲ್ಲ. ಇವತ್ತೆಲ್ಲರೂ ಪ್ರಜ್ಞಾವಂತರಾಗಿದ್ದೀವಿ, ಎಲ್ಲ ವಿದ್ಯಾವಂತರಾಗಿದ್ದೀವಿ. ಈ ಸತಿ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ಸರಿಯಾದ ಸರ್ಕಾರ ಆಯ್ಕೆ ಮಾಡಿಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಕಷ್ಟವನ್ನು ನೋಡಬೇಕಾಗುತ್ತೆ. ಇದು BJP ಸರ್ಕಾರ ಉಳ್ಳವರಿಗೆ ಮಾತ್ರ ಅಂತ ನಾವೆಲ್ರಿಗೂ ಗೊತ್ತಿದೆ. ಹೇಗಂದರೆ ನಾವು ಇದು ಬಡವ್ರ ಪಕ್ಷಕ್ಕೆ ಅಲ್ಲ ಸರ್ಕಾರ ಇರೋದು. ಇವರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆದಷ್ಟು ಸಾಲ ಕೊಡ್ತಾರೆ, ಅವ್ರಿಗೆ ಸಾಲನೂ ಮನ್ನಾ ಮಾಡ್ತಾರೆ, ಅವ್ರದ್ದು ಏನು ಕೈವಾಡ ಇದ್ರೂ ಮನ್ನಾ ಮಾಡ್ತಾರೆ. ಒಂದು ಭ್ರಷ್ಟಾಚಾರದ ಸರ್ಕಾರ ಅಂತ ನಾವೆಲ್ಲ ಕಣ್ಣಾರೆ ನೋಡ್ತಿದ್ದೀವಿ. ದಯವಿಟ್ಟು ಮುಂದಿನ ಬರ್ತಿರೋ ಒಂದು ಲೋಕಸಭಾ ಚುನಾವಣೆ ತುಂಬ ಮುಖ್ಯವಾದ ಚುನಾವಣೆ. ದಯವಿಟ್ಟು ಎಲ್ಲರೂ ಕೂಡ ಯೋಚನೆ ಮಾಡಿ ಆಯ್ಕೆ ಮಾಡಿ, ಒಳ್ಳೆ ಸರ್ಕಾರನ ಆಯ್ಕೆ ಮಾಡಿ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರಿಗೇನು ಒಂದು ED ಮತ್ತು CBI ಏನೂ ಒಂದು ಸರಿಯಾಗಿರೋದು ಪ್ರೂಫ್ ಇಲ್ದಲೆ ಅವರಿಗೆ ಬಂಧನ ಮಾಡಿದ್ದಾರೆ. ಆದರೆ ಇವತ್ತು ಬೇಲ್ ತಗೊಳ್ಳಿ ಅಂತ ಮುಂದೆ ಬಂದರೂ ನಾವು ಅರವಿಂದ್ ಕೇಜ್ರಿವಾಲ್ ಸರ್ ಬೇಡ ಅಂತ ಕೂತಿದ್ದಾರೆ. ಯಾಕೆಂದರೆ ಗೊತ್ತಾಗಬೇಕು ಜನರಿಗೆ ಯಾರ್ಯಾರ ಕೈವಾಡ ಯಾವ್ಯಾವ್ದ್ರ ಹಿಂದೆ ಎಷ್ಟೆಷ್ಟಿದೆ ಅಂತ. ಅವ್ರು ಜೈಲಲ್ಲೇ ಕೂತ್ಕೊಂಡು ಸರ್ಕಾರ ನಡೆಸ್ತಾರೆ. ಯಾವುದೇ ಕಾನೂನು ಈ ಥರ ಹೇಳಲ್ಲ ನಮಗೆ ಜೈಲಿಂದ ಸರ್ಕಾರ ನಡೆಸ್ಕೊಡ್ದು ಅಂತ. ಜೈಲಲ್ಲಿ ಕೂತ್ಕೊಂಡು ಸರ್ಕಾರನೂ ನಡೆಸ್ತಾರೆ. ನಮ್ಮ ಡೆಲ್ಲಿ CM ಏನಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು, ಈಗಲೂ ಅವರೇ CM ಆಗಿರ್ತಾರೆ, ಮುಂದಿನ ದಿನಗಳಲ್ಲೂ ಅವರೇ CM ಆಗಿರ್ತಾರೆ ಅಂತ ಹೇಳ್ತೀನಿ. ಇವತ್ತು ಪ್ರಜಾಪ್ರಭುತ್ವದ ಕರಾಳ ದಿನ. ಯಾಕಂದರೆ ಅರವಿಂದ್ ಕೇಜ್ರಿವಾಲು 3ನೇ ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮ ದೇಶದ ಒಬ್ಬ ನಂಬರ್ 1 ಮುಖ್ಯಮಂತ್ರಿ ಅಂತ ಹೆಸರು ಮಾಡಿದವರು. ಡೆಲ್ಲಿನಲ್ಲಿ ವರ್ಲ್ಡ್ ಕ್ಲಾಸ್ ಸ್ಕೂಲ್ಸು ಮತ್ತು ಹಾಸ್ಪಿಟಲ್ಸ್ ಮಾಡಿ ಒಂದು ಆ್ಯಂಟಿ ಕರಪ್ಷನ್ ಮೂಮೆಂಟಿಂದ CM ಆಗಿ ಅವರು ಅಷ್ಟೊಂದು ಜನ ಮಿನಿಸ್ಟ್ರುಗಳು ಯಾರ ಹತ್ರ ಹೋದ್ರೂ ಅವ್ರ ಹತ್ರ ನೀವು 2 ಕೋಟಿ 3 ಕೋಟಿ ದುಡ್ಡಿಲ್ಲ ಅವ್ರ ಹತ್ರ. ಅಷ್ಟು ಸಿಂಪಲ್ಲಾಗಿ ಜೀವನ ಮಾಡ್ತಿರೋ ಅಂಥವ್ರನ್ನ ಒಂದು PMLA ಆ್ಯಕ್ಟ್ ಅಂತ ಒಂದು ಆ್ಯಕ್ಟನ್ನ ಅಮೆಂಡ್ಮೆಂಟ್ ಮಾಡಿ ಟೆರರಿಸ್ಟ್ಗೆ ಯೂಸ್ ಮಾಡೋವಂಥ ಆ್ಯಕ್ಟನ್ನು ಪ್ರೈವೇಟ್ ಇಂಡಿವಿಜುವಲ್ಸ್ಗೆ ಯೂಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ, ಇದು ಇಂದಿರಾ ಗಾಂಧಿ ಅವ್ರ ಥರ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಮೂವ್ ಮಾಡಿದ್ದಾರೆ ಅವರು. ಇದು ನಡೆದಿದ್ದು ಡಿಕ್ಟೇಟರ್ಶಿಪ್. ಈ ಡಿಕ್ಟೇಟರ್ಶಿಪ್ ವಿರುದ್ಧ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ನಮ್ಮ ಪಕ್ಷದ ವತಿಯಿಂದ ಇಡೀ ರಾಷ್ಟ್ರದಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ. ಕಾರಣ ಅಂದರೆ ನಮ್ಮ ವರಿಷ್ಠರಾದ ಶ್ರೀ ಕೇಜ್ರಿವಾಲ್ನವ್ರನ್ನ ಅಕ್ರಮವಾಗಿ ಈ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಬಂಧನದಲ್ಲಿ ಇಟ್ಟಿರೋದು. ಯಾವುದೇ ಪುರಾವೆಯೂ ಇಲ್ಲ, ಸಾಕ್ಷಿಗಳು ಇಲ್ಲ, ಯಾವುದೇ ರೀತಿಯ ಅವರ ರೈಡ್ಗಳಲ್ಲಿ ಒಂದು ನಯಾ ಪೈಸೆ ಸಹಿತ ಸಿಕ್ಕಿಲ್ಲ. ಆದರೂ ಸಹಿತ ಅವರನ್ನು ಮತ್ತು ನಮ್ಮ ಬೇರೆಯವ್ರನ್ನು ಸಹಿತ ಅವರು ಅಕ್ರಮವಾಗಿ ಬಂಧನದಲ್ಲಿಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ ಅನ್ನೋ ಅನುಮಾನ ಬರುತ್ತೆ. ಅಂದರೆ ಇದೊಂದು ಅಘೋಷಿತ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿದೆ.